ನಾನು ಸೌಮ್ಯ ಮಳಲಿ. ಐಟಿ ಸಿಟಿಯಲ್ಲಿಂದು ನಮೋ ಮೇನಿಯಾ. ಐತಿಹಾಸಿಕ ಕ್ಷಣಗಳಲ್ಲಿ ಎತ್ತ ನೋಡಿದ್ರು ಮೋದಿ ಜಪ. ದೇಶದಲ್ಲಿಯೇ ಎರಡನೇ ಅತಿ ಉದ್ದ ಮೆಟ್ರೋ ಜಾಲ ನಮ್ಮ ಮೆಟ್ರೋ ಎಂಬ ಹೆಗ್ಗಳಿಕೆಗೂ ಪಾತ್ರವಾಗಿದೆ. ನಮ್ಮ ಮೆಟ್ರೋ ಕಂಪ್ಲೀಟ್ ಡೀಟೇಲ್ಸ್ ನಮ್ಮ ಬೆಂಗಳೂರಲ್ಲಿ. ನಮ್ಮ ಮೆಟ್ರೋ ನಾವೇ ನಂಬರ್ 2. ಉದ್ದದ ನೂತನ ಮೆಟ್ರೋಗೆ ನಮೋ ಚಾಲನೆ. ಸಿಲಿಕಾನ್ ಸಿಟಿಗಿಂದು ನಮ್ಮ ಮೆಟ್ರೋದಿಂದ ಮತ್ತೊಂದು ಹೆಗ್ಗಳಿಕೆ ಸಿಕ್ಕಿದೆ. ನಗರದ ಬಹುನಿರೀಕ್ಷಿತ ವೈಟ್ ಫೀಲ್ಡ್ ಮೆಟ್ರೋವನ್ನ ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟಿಸಿದ್ದಾರೆ. ಈ ಮೆಟ್ರೋ 4249 ಕೋಟಿ ವೆಚ್ಚದ 13.71 ಕಿಲೋಮೀಟರ್ ಉದ್ದದ ಮಾರ್ಗವಾಗಿದ್ದು, ಇದರಿಂದ ದೇಶದಲ್ಲೇ ಅತಿ ದೊಡ್ಡ ಮೆಟ್ರೋ ಜಾಲ ಹೊಂದಿದ ಹೆಗ್ಗಳಿಕೆಗೆ ಬೆಂಗಳೂರು ಪಾತ್ರವಾಗಿದೆ. ಜನಸ್ತೋಮ, ಮೋದಿ ಜಪ, ಅದ್ದೂರಿ ಸ್ವಾಗತ. ನಮ್ಮ ಮೆಟ್ರೋದಲ್ಲಿ ನಮೋ ಸಂಚಾರ. ಐಟಿ ಕಾರಿಡಾರ್ ಎಂದೇ ಖ್ಯಾತಿ ಪಡೆದಿರುವ ಎಲೆಕ್ಟ್ರಾನಿಕ್ ಸಿಟಿ, ವೈಟ್ ಫೀಲ್ಡ್, ಮಹದೇವಪುರ ಭಾಗದ ಜನರು ಮೋದಿಯನ್ನ ನೋಡಲು ವೈಟ್ ಫೀಲ್ಡ್ ಮೆಟ್ರೋ ನಿಲ್ದಾಣದ ಬಳಿ ಜಮಾಯಿಸಿದ್ದರು. ಈ ವೇಳೆ ಮೋದಿ ಆಗಮಿಸುತ್ತಿದ್ದಂತೆ ಮೋದಿ ಪರ ಜೈಕಾರ ಕೂಗಿ ಅದ್ದೂರಿ ಸ್ವಾಗತ ಕೋರಿದ್ರು. ನಂತರ ಕೃಷ್ಣರಾಜಪುರದಿಂದ ವೈಟ್ ಫೀಲ್ಡ್ ವರೆಗಿನ ಮಾರ್ಗದ ನಮ್ಮ ಮೆಟ್ರೋಗೆ ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟಿಸಿದ್ದಾರೆ. ಕಾಡುಗೋಡಿ ಸುತ್ತಮುತ್ತ ಇರತಕ್ಕಂತ ಯಾರು ಮುಂದಿನ ದಿನಗಳಲ್ಲಿ ಮೆಟ್ರೋದಲ್ಲಿ ಪ್ರಯಾಣವನ್ನು ಬೆಳೆಸ್ತಾರೆ ಅಂತ ನಾಗರಿಕರ ಜೊತೆಗೆ ಇಂಟರಾಕ್ಟ್ ಮಾಡಿದ್ರು. ಏನೇನು ಕೆಲಸ ಮಾಡ್ತಿದ್ದೀರಾ ಏನು ಅನ್ನುವಂಥದ್ದನ್ನು ಕೂಡ ಅವ್ರ ಜೊತೆಗೆ ವಿಚಾರಿಸಿದ್ರು. ಮೆಟ್ರೋವನ್ನು ಉದ್ಘಾಟನೆ ಮಾಡಿದ್ದಕ್ಕೆ, ಮೆಟ್ರೋ ಪ್ರಾರಂಭಿಸಿದ್ದಕ್ಕೆ ಅವರೆಲ್ಲರೂ ಕೂಡ ಧನ್ಯವಾದಗಳನ್ನು ಪ್ರಧಾನಮಂತ್ರಿಗೆ, ರಾಜ್ಯ ಸರ್ಕಾರಕ್ಕೆ ತಿಳಿಸಿದರು. ವೈಟ್ ಫೀಲ್ಡ್ ಮೆಟ್ರೋ ನಿಲ್ದಾಣ ಉದ್ಘಾಟನೆ ಮಾಡಿದ ಪ್ರಧಾನಿ ಮೋದಿ ಅವರು ಟಿಕೆಟ್ ಖರೀದಿಸಿ ಸತ್ಯಸಾಯಿ ಆಶ್ರಮ ಆಸ್ಪತ್ರೆ ನಿಲ್ದಾಣದವರೆಗೆ ಸಂಚರಿಸಿದ್ರು. ಈ ವೇಳೆ ಮೋದಿ ಜೊತೆಗೆ ಕಾಡುಗೋಡಿ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಸಂವಾದ ನಡೆಸಿದ್ರು. ಜೊತೆಗೆ ನಮ್ಮ ಮೆಟ್ರೋ ನಿಗಮದ ಇಂಜಿನಿಯರ್ಗಳು, ಸಿಬ್ಬಂದಿ ಸಹ ಪ್ರಧಾನಿ ಜೊತೆ ಪ್ರಯಾಣಿಸಿ ಸಂತಸಪಟ್ಟರು. ಇನ್ನು ದೇಶದ ಸಾರಥಿ ಪ್ರಯಾಣಿಸುವಾಗ ನಮ್ಮ ಮೆಟ್ರೋ ಸಾರಥಿಯಾಗಿದ್ದ ಲೋಕೋ ಪೈಲಟ್ ಪ್ರಿಯಾಂಕಾ ಖುಷಿ ಹಂಚಿಕೊಂಡ್ರು. ನಮ್ಮ ಮೆಟ್ರೋಗೆ ನಂಬರ್ 2ರ ಗರಿ. ಈ ಮೊದಲು 2ನೇ ಸ್ಥಾನದಲ್ಲಿ ಹೈದರಾಬಾದ್ ಮೆಟ್ರೋ ಇತ್ತು. ಆದರೆ ಇಂದು ಹೊಸ ಮಾರ್ಗ ಉದ್ಘಾಟನೆ ಮೂಲಕ ಹೈದರಾಬಾದ್ ಅನ್ನ ಹಿಂದಿಕ್ಕಿ ಬೆಂಗಳೂರಿನ ನಮ್ಮ ಮೆಟ್ರೋ 2ನೇ ಸ್ಥಾನಕ್ಕೆ ಜಿಗಿದಿದೆ. ಇಂದಿನಿಂದ ನಮ್ಮ ಮೆಟ್ರೋ ದೇಶದ 2ನೇ ಅತಿ ದೊಡ್ಡ ಮೆಟ್ರೋ ಜಾಲ ಹೊಂದಿದ ನಗರವಾದಂತಾಗಿದೆ. ಇಂದಿನ 13.71 ಕಿಲೋಮೀಟರ್ ಮಾರ್ಗ ಸೇರಿ ಒಟ್ಟು 69.66 ಕಿಲೋಮೀಟರ್ ಮೆಟ್ರೋ ಜಾಲವನ್ನ ನಮ್ಮ ಮೆಟ್ರೋ ಹೊಂದಿದಂತಾಗಲಿದೆ. ಇಂದು ಉದ್ಘಾಟನೆಗೊಂಡ ಮೆಟ್ರೋ ಮಾರ್ಗ ನಿರ್ಮಾಣ ಹಂತದಲ್ಲಿರುವ 15.81 ಕಿಲೋಮೀಟರ್ ವಿಸ್ತರಣೆಯಲ್ಲಿ 13.71 ಕಿಲೋಮೀಟರ್ ಭಾಗ ಮಾತ್ರ ಸಂಚಾರಕ್ಕೆ ಮುಕ್ತಗೊಳಿಸಲಾಗಿದೆ. ಈ ನೂತನ ಮಾರ್ಗದ ವಿಭಾಗವು ಬೈಯಪ್ಪನಹಳ್ಳಿಯಿಂದ ವೈಟ್ ಫೀಲ್ಡ್ ನಿಲ್ದಾಣದವರೆಗೆ ಕಾರ್ಯಾಚರಣೆಯಲ್ಲಿರುವ ಪೂರ್ವ ಪಶ್ಚಿಮ ಕಾರಿಡಾರ್ನ ಪರ್ಪಲ್ ಲೈನ್ ಪೂರ್ವ ವಿಸ್ತರಣೆಯಾಗಿದೆ. ಒಟ್ಟು 12 ನಿಲ್ದಾಣಗಳು ಈ ಮಾರ್ಗದಲ್ಲಿ ಬರಲಿವೆ. ಈ ಬಹಳ ವರ್ಷದಿಂದ ಅಪೇಕ್ಷೆ ಇತ್ತು ಇಲ್ಲಿಂದ ಕಿಯಾಪುರಂ ತನಕ ಮಾಡಲಿಕ್ಕೆ. ಭಾಳ ಚಾಲೆಂಜಸ್ ಕೂಡ ಇತ್ತು. ಆದರೆ ನಮ್ಮ ಟೀಮ್ ಅವ್ರಿಗೆ ನಾವು ಹೇಳಿಬಿಟ್ಟಿದ್ದೀವಿ, ಇದು ಯಾವುದು ಕಾರಣಕ್ಕಾಗಿ ಮಿಸ್ ಆಗಬಾರ್ದು. ನಮಗೆ ನಾವು ಏನು ಕಮಿಟ್ಮೆಂಟ್ ಕೊಟ್ಟಿದ್ದೀವಿ ಈ ಭಾಗದ ಜನರಿಗೆ, ಆ ಕಮಿಟ್ಮೆಂಟ್ ನಾವು ಪೂರ್ತಿ ಮಾಡಬೇಕು. ಸೊ ನಮ್ಮ ಎಲ್ಲ ಸ್ಟಾಫ್ಗಳು ಬಹಳ ಡೇ ನೈಟ್ ಕೆಲಸ ಮಾಡಿದ್ದಾರೆ. ಇನ್ನು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಇಲಾಖೆ ಎಲ್ಲಾ ರೀತಿಯ ಬಿಗಿ ಭದ್ರತೆ ಮಾಡಿತ್ತು. ಭದ್ರತೆಗಾಗಿ ಹೆಚ್ಚುವರಿ ಪೊಲೀಸ್ ಆಯುಕ್ತರು ಸೇರಿ 6 ಮಂದಿ ಡಿಸಿಪಿಗಳನ್ನು ನಿಯೋಜಿಸಿ ಪೂರ್ವ ಹಾಗೂ ವೈಟ್ ಫೀಲ್ಡ್ ವಿಭಾಗದ 2,000ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿ, 6 ಕೆಎಸ್ಆರ್ಪಿ ತುಕಡಿ ಕರ್ತವ್ಯ ನಿರ್ವಹಿಸಿದ್ದು ಎಲ್ಲವೂ ಕೂಡ ಯಶಸ್ವಿಯಾಗಿದೆ. ಆಶಿಕ್ ಮುಲ್ಕಿ, ನ್ಯೂಸ್ 18, ಬೆಂಗಳೂರು.